ಭಗವದ್ಗೀತೆ ಒತ್ತಾಯ ಮಾಡಿ ಅಥವಾ ಬಲವಂತ ಮಾಡಿ ಹೇಳುವ ವಿಷಯವೂ ಅಲ್ಲ, ಕೇಳುವ ವಿಷಯವೂ ಅಲ್ಲ. ಇದು ಕೇವಲ ಪಾರಾಯಣದ ವಿಷಯ. ಯಾರಿಗೆ ಇಚ್ಛೆ ಇದೆ ಅವರಿಗೆ ಮಾತ್ರ ಹೇಳ್ತಕ್ಕಂಥ. ಗೀತೆಯಲ್ಲಿ ಶ್ರೀಕೃಷ್ಣ 18ನೇ ಅಧ್ಯಾಯದಲ್ಲಿ ಇದಕ್ಕೆ ಒಂದು ಕಾಷನ್ ಅನ್ನು ಕೊಟ್ಟಿದ್ದಾನೆ. ಇದಂತೆ ನಾ ತಪಸ್ಕಾಯ ನಾ ಭಕ್ತಾಯ ಕದಾಚನ ನಾ ಚಾಶುಶೂಶ್ರವೇ ನ ಚಮಾಂ ಯೋಗ್ಯ ಸೂಯತಿ. ಅರ್ಥ ಹೇಳೋದಿಲ್ಲ, ನಿಮಗೆಲ್ಲ ಗೊತ್ತಿದೆ. ನ ಬುದ್ಧಿಭೇದಂ ಅಜ್ಞಾನಾಂ ಕರ್ಮ ಸಂಗಿನಾಂ ಜೋಷಯೇ ಸರ್ವಕರ್ಮಾಣಿ ವಿದ್ವಾನ್ ಯುಕ್ತ ಸಮಾಚರನ್. ಇದರ ಅರ್ಥನೂ ಹೇಳೋದಿಲ್ಲ, ನೀವು ನೋಡ್ಕೋಬಹುದು. ಗೀತೆಯ ವಾಕ್ಯಗಳು, ನನ್ನ ವಾಕ್ಯ ಅಲ್ಲ. ಬಲವಂತವಾಗಿ ಯಾರಿಗೆ ಇಚ್ಛೆ ಇಲ್ಲ, ಯಾರಿಗೆ ಕೃಷ್ಣನಲ್ಲಿ ಸಮಯವಿಲ್ಲ, ಕೃಷ್ಣನಲ್ಲಿ ಅಸೂಯೆ ಇದೆ, ಯಾರಿಗೆ ಕೃಷ್ಣನಲ್ಲಿ ತಪಸ್ಸು ಇಲ್ಲ, ಅವರಲ್ಲಿ ಈ ಭಗವದ್ಗೀತೆ ಚರ್ಚೆಯನ್ನು ಮಾಡಬೇಡ ಅಂತ ಶ್ರೀಕೃಷ್ಣ ಹೇಳಿದ್ದಾರೆ. ಇದು ಗೀತೆಯ ವಾಕ್ಯ. ಆದರೂ ಕೂಡ ಶ್ರೀಕೃಷ್ಣನಿಗೆ ಅಗ್ರಪೂಜೆ ಆಗಬೇಕು. ಇದು ಎಲ್ಲರಿಗೆ ಗೊತ್ತಿರೋ ವಿಷಯ. ಮಹಾಭಾರತದಲ್ಲಿ ಶ್ರೀಕೃಷ್ಣನಿಗೆ ಅಗ್ರಪೂಜೆ, ಪ್ರಥಮ ಪೂಜೆ. ಆದರೂ ಕೂಡ ಕೃಷ್ಣನ ಇಚ್ಛೆಯೂ ಆಗಲಿಲ್ಲ, ಹಾಗೂ ಮಂಡಳಿಯವರ ಇಚ್ಛೆಯು ಬಹುತೇಕ ಆಗಲಿಲ್ಲ ಅಂತ ಕಾಣಿಸುತ್ತೆ. ಸರಿ, ಆದರೂ ಕೂಡ ಇವತ್ತಿನ ವಿಷಯದ ಬಗ್ಗೆ ಒಂದು ಶ್ಲೋಕದ ಅರ್ಥವನ್ನು ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡೋಣ. ರಾಜವಿದ್ಯಾ ರಾಜಗುಹ್ಯ ಯೋಗ. ರಾಜವಿದ್ಯಾ ಅಂದರೆ ವಿದ್ಯೆಗಳ ರಾಜ. ವಿದ್ಯೆಗಳ ರಾಜ ಅಂದರೆ ಕ್ವೀನ್. ವಿದ್ಯೆ ಸ್ತ್ರೀಲಿಂಗ ಇದಕ್ಕೆ ಕ್ವೀನ್ ಅಂತ ರಾಘವೇಂದ್ರ ಸ್ವಾಮಿಗಳು ಗೀತಾ ಭಗವತಿಯಲ್ಲಿ ಇದನ್ನು ಬರೀತಾರೆ. ವಿದ್ಯೆಯ ಮಹಾರಾಣಿ ಇದ್ದಂಗೆ ಈ 9ನೇ ಅಧ್ಯಾಯ. ಈ ರಾಜವಿದ್ಯೆ ಅಥವಾ ವಿದ್ಯೆಗಳ ರಾಜ, ರಾಜಗುಹ್ಯ, ಟಾಪ್ ಸೀಕ್ರೆಟ್. ಈ ಟಾಪ್ ಸೀಕ್ರೆಟ್ ಅನ್ನು ತಿಳಿದುಕೊಂಡ್ರೆ ಏನಾಗುತ್ತೆ, ಮನುಷ್ಯ ಮೋಕ್ಷಕ್ಕೆ ಹೋಗ್ತಾನೆ ಅನ್ನೋ ಮಾತನ್ನು ಇದರಲ್ಲಿ ಹೇಳ್ತಾ ಇದ್ದಾನೆ. ಹೀಗಾಗಿ ಬಿಟ್ಟು ಈ ಅಧ್ಯಾಯಕ್ಕೆ 9ನೇ ಅಧ್ಯಾಯಕ್ಕೆ ರಾಜಗುಹ್ಯ ಹಾಗೂ ರಾಜವಿದ್ಯಾ ಯೋಗ ಅನ್ನೋ ಮಾತನ್ನು ಶ್ರೀಕೃಷ್ಣನಿಗೆ ಹೇಳಿದ್ದಾನೆ, ಅಥವಾ ವೇದವ್ಯಾಸರು ಇದನ್ನು ಬರೆದಿದ್ದಾರೆ. ಇದು ಶುರುವಾಗುವುದೇ ಭಗವಾನ್ ವಾಚನಿಂದ. ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯಸ್ಯ ಯಶಸ್ಶ್ರೀಯ ಜ್ಞಾನ ವಿಜ್ಞಾನಿಯೋಶ್ಚ ಷಣ್ಣಾಂ ಭಗ ಇತೀರಿಣಃ. ಯಾರ ಹತ್ರ ಈ 6 ಗುಣಗಳು ಪರಿಪೂರ್ಣವಾಗಿವೆಯೋ ಅವನಿಗೆ ಭಗವಾನ್. ಗುಣ ಇರುವವನು ಗುಣವಾನ್, ಧನ ಇರುವವನು ಧನವಾನ್. ವಾನ್ ಪ್ರತ್ಯಯ ಎಲ್ಲಿ ಬರುತ್ತೆ ಅದೇ ಅಲ್ಲೂ ಹೇರಳವಾಗಿದೆ ಅಂತ ಅರ್ಥ. ಭಗವಾನ್ ಅಂದ್ರೆ ಭಗವನ್ನು ಕೊನೆಯವರೆಗೆ ಇನ್ಫೈನೈಟ್ ಇರುವವನು ಭಗವಾನ್. ಭಗ ಶಬ್ದ ಬಂದಿದ್ದು ಭಾಗ್ಯ ಶಬ್ದದಿಂದ. ಅಂದ್ರೆ ಯಾರಲ್ಲಿ ಭಾಗ್ಯ, ಸಕಲ ಭಾಗ್ಯಗಳು ಪರಿಪೂರ್ಣವಾಗಿವೆಯೋ ಅವನು ಭಗವಾನ್. ಈಗ ಯಾರೋ ಊರಿಗೆ ಹೋಗ್ತಾ ಇರ್ತಾರೆ, ಸ್ಟೇಷನ್ಗೆ ಹೋಗ್ತಾ ಇರ್ತಾರೆ, ಬರ್ಲಿ ನಾನು ಪ್ರವಚನ ಮಾಡ್ತೀನಿ ಅಂದ್ರೆ ಯಾರು ಕೇಳೋದಿಲ್ಲ. ಈ ಅಧ್ಯಾಯ ಶುರುವಾಗುವುದೇ ಭಗವಾನ್ ವಾಚ. ಅಂದರೆ ಯಾರು ಕೇಳಲೇ ಇಲ್ಲ ಈ ಪ್ರಶ್ನೆ. ಅರ್ಜುನನೇ ಕೇಳಲಿಲ್ಲ. ಅರ್ಜುನನು ಕೇಳಲಿಲ್ಲ, ಆದ್ರೂ ಕೂಡ ಭಗವಂತ ಯಾಕೆ ಹೇಳ್ತಾ ಇದ್ದಾನೆ ಭಗವಾನ್ ವಾಚ ಅಂತ ಶುರು ಯಾಕಾಯ್ತು? ಈಗ ಯಾರಾದ್ರೂ ಪ್ರಶ್ನೆ ಕೇಳಿದ್ರೆ ಉತ್ತರ ಹೇಳ್ರಿ ಅಂದ್ರೆ ಯಾರಾದ್ರೂ ಹೇಳ್ತಾರೆ. ಸುಮ್ಮನೆ ಊರಿಗೆ ಹೋಗೋರಿಗೆ, ಆಫೀಸ್ಗೆ ಹೋಗೋರಿಗೆ ಬರೀ ಪ್ರವಚನ ಮಾಡ್ತೀನಿ ನಾನು ಯಾರು ಕೇಳ್ತಾರೆ? ಅದೇ ತರ ಇಲ್ಲಿಯೂ ಕೂಡ ಯಾರು ಕೇಳದೇ ಇದ್ದಾಗ ಕೂಡ ಭಗವಂತ ತನ್ನ ಇದನ್ನು ಹೇಳಿದ್ದಾನೆ. ಯಾಕೆ ಹೇಳಿದ್ದ ಅಂದರೆ ಇದಕ್ಕೆ ಪೂರ್ವ ಪೀಠಿಗೆ 7ನೇ ಅಧ್ಯಾಯದಲ್ಲಿ ಇದೆ. ಅಂದ್ರೆ ಅರ್ಜುನ ಗೊಂದಲಕ್ಕೆ ಗೆದ್ದು ನಾನು ಯುದ್ಧ ಮಾಡುವುದಿಲ್ಲ ಅಂತ ಒಂದು ಏನು ಪ್ರಸಂಗ ಅಥವಾ ಸನ್ನಿವೇಶ ಬಂತು. ಆ ಸನ್ನಿವೇಶದಲ್ಲಿ ಶಿಷ್ಯಸ್ತೇಹಂ ಶಾಹಿಮಾಂ ಪ್ರಪನ್ನಂ. ಭಗವಂತ ಕೃಷ್ಣ, ನಾನು ನಿನಗೆ ಶಿಷ್ಯನಾಗಿದ್ದೇನಪ್ಪ, ನನಗೆ ದಾರಿ ಕಾಣ್ತಾ ಇಲ್ಲ, ನಾನು ಗೆಲ್ತೇನೋ ಅವ್ರು ಗೆಲ್ತೇನೋ ಅನ್ನೋ ಜ್ಞಾನ ಕೂಡ ನನಗೆ ಬರ್ತಾ ಇಲ್ಲ. ಹೀಗಾಗಿ ಬಿಟ್ಟು ನಾನು ನಿನ್ನ ಶಿಷ್ಯ, ನೀನು ನನಗೆ ಉದ್ಧಾರವನ್ನು ಮಾಡಬೇಕು ಅಂತ ಕೇಳಿದ್ರು. ಮೊದಲನೇ ಅಧ್ಯಾಯದಲ್ಲಿ ಅರ್ಜುನ ವಿಷಾದ ಯೋಗದಲ್ಲಿ, ಆ ವಿಷಾದ ಯೋಗದಲ್ಲಿ ಕೇಳ್ತಾ ಆಗ ಭಗವಂತ ಹೇಳ್ತಾ ಹೋಗ್ತಾನೆ ಒಂದೊಂದನ್ನೇ ಕರ್ಮಾನುಗಿಯೋ ಅಂದ್ರೆ ಏನು, ಜ್ಞಾನ ಎಂದರೆ ಏನು, ಕರ್ಮಜ್ಞಾನ ಎಂದರೆ ಏನು, ಕರ್ಮ ಸನ್ಯಾಸ ಒಂದೊಂದಾಗಿ ಬಿಡಿಯಾಗಿ ಹೇಳ್ತಾ ಹೋಗ್ತಾನೆ. ಆಗ 7ನೇ ಅಧ್ಯಾಯದಲ್ಲಿ ಹೇಳ್ತಾ ಕೊನೆಗೆ ಹೇಳ್ತಾನೆ, ಸಾರಿಯಜ್ಞ ಸಾರಿದೆಯೋ ನಾನೇ. ಸಾರಿಯಜ್ಞ. ಆಗ ಅರ್ಜುನನಿಗೆ ಗೊಂದಲ ಬಿದ್ದು ಬೀಳ್ತದೆ. ಏನಿದು ಸಾರಿಯಜ್ಞ? ಕೃಷ್ಣ ಏನೋ ಯುದ್ಧ ಮಾಡು ಅಂತ ಹೇಳ್ತಾ ಸಾರಿಯಜ್ಞ ಅಂತ ಹೇಳ್ತಾ ಇದ್ದಾನೆ, ಸಾರಿ ದೈವ ಅಂತ ಹೇಳ್ತಾ ಇದ್ದಾನೆ. ನನಗೆ ಎರಡೂ ಗೊತ್ತಿಲ್ವಲ್ಲ ಅಂತ ಹೇಳ್ಬಿಟ್ಟು 8ನೇ ಅಧ್ಯಾಯದಲ್ಲಿ ಅರ್ಜುನ ಪ್ರಶ್ನೆ ಮಾಡ್ತಾನೆ,
ಈ ಅಧಿಯಜ್ಞ ಯಾರು, ಅಧಿಯಜ್ಞ ಯಾರು, ಅಧಿದೈವ ಯಾರು, ಇದನ್ನು ನನಗೇನು ಗೊತ್ತೇ ಇಲ್ಲ ಕೃಷ್ಣ, ನೀನು ದಯವಿಟ್ಟು ಹೇಳಬೇಕು ಅಂತ ಕೇಳಿದಾಗ ಅದನ್ನು ಪೀಠಿಕೆ ಮಾಡಿಕೊಂಡು 9ನೇ ಅಧ್ಯಾಯದಲ್ಲಿ ಅರ್ಜುನ ಕೇಳಿದಂತೆ ಇಟ್ಕೊಂಡು ಬಿಟ್ಟು ಅದಕ್ಕೆ ಅರ್ಜುನನಿಗೆ ಈ ಸಂಶಯ ಬಂದಿದೆ ಅಂತ ಹೇಳಿ ಆಗ ಕೃಷ್ಣ ಇದನ್ನು ಉತ್ತರ ಕೊಡ್ತಾನೆ. ಭಗವದ್ಗೀತೆಯನ್ನು ಸಮಗ್ರವಾಗಿ ಅಧ್ಯಯನ ಮಾಡಿದಾಗ ಇದು ಗೊತ್ತಾಗುತ್ತೆ. ಇದೆ ನಮಗೆ ಅನಿಸುತ್ತೆ ಇದು ಅರ್ಜುನ ಪ್ರಶ್ನೆನೇ ಕೇಳಿಲ್ಲ, ಯಾಕೆ ಕೃಷ್ಣ ಶುರು ಮಾಡಿದ ಭಗವಾನ್ ವಾಚ ಶಬ್ದದಿಂದ ಅನ್ನುವ ಒಂದು ಪ್ರಶ್ನೆ ಅಥವಾ ಸಂಶಯ ನಮಗೆ ಬರ್ತದೆ. ಆಗ ಹೇಳೋದಿದ್ದು ಶ್ರೀ ಭಗವಾನ್ ವಾಚ ಇದಂತು ತೇ ಗುಹ್ಯತಮಂ ಪ್ರಕ್ಷಮ್ಯ ಅನಸೂಯವೇ ಜ್ಞಾನಂ ವಿಜ್ಞಾನ ಸಹಿತಂ ಯಜ್ಞಾತ್ವಾ ಮೋಕ್ಷಸೇ ಅಶುಭಾತ್. ಏನು ಹೇಳ್ತಾನೆ? ಇದಂತೂ ಗುಹ್ಯತಮ, ಗುಹ್ಯ, ಗುಹ್ಯತರ, ಗುಹ್ಯತಮ, ಗುಡ್, ಬೆಟರ್, ಬೆಸ್ಟ್, ಸೂಪರ್ಲೇಟಿವ್ ಡಿಗ್ರಿ, ಥರ್ಡ್ ಡಿಗ್ರಿಯಲ್ಲಿ ಅಂದ್ರೆ ಹೇಳ್ತಾ ಇದ್ದಾನೆ ಇದು ಎಷ್ಟು ಸೀಕ್ರೆಟ್ ವಿದ್ಯೆ. ಈ ಸೀಕ್ರೆಟ್ ವಿದ್ಯೆಯನ್ನು ನಾನು ನಿಮಗೆ ಹೇಳ್ತಾ ಇದ್ದೇನೆ ಯಾಕಂದ್ರೆ ನಿನಗೆ ಒಂದು ಸಂಶಯ ಬಂದಿದೆ. ಅಧಿಯಜ್ಞ ಅಂದ್ರೆ ಯಾರು, ಅಧಿದೈವ ಅಂದ್ರೆ ಯಾರು, ಅದಕ್ಕೆ ನಾನು ಅಧಿಭೂತ ಅಂದ್ರೆ ಯಾರು, ಅದಕ್ಕೆ ನಾನು ಇದನ್ನು ಹೇಳ್ತಾ ಇದ್ದೇನೆ ಅಂತ ಹೇಳ್ತಾ ಆಗ ಭಗವಂತ ಹೇಳ್ತಾನೆ ಇದು ಗುಹ್ಯತಮ, ಟಾಪ್ ಸೀಕ್ರೆಟ್ ಅನ್ನು ನಿನಗೆ ಹೇಳ್ತಾ ಇದ್ದಾನೆ. ಗುಹ್ಯತಮಂ ಪ್ರವಕ್ಷ, ಪ್ರವಕ್ಷ ಅಂದ್ರೆ ವಕ್ಷ ಅಂತ ಹೇಳ್ತಾನೆ. ಪ್ರವಕ್ಷ ಪ್ರ ಅಂತ ಉಪಸರ್ಗ ಎಲ್ಲಿ ಬರ್ತದೆ ಅಲ್ಲಿ ಅದನ್ನು ಬಿಡಿ ಬಿಡಿಯಾಗಿ ಹೇಳ್ತೇನೆ. ಆಚಾರ್ಯ, ಆಚಾರ್ಯಗೆ ಪ್ರ ಕೊಡ್ಸಿದ್ರೆ ಪ್ರಾಚಾರ್ಯ ಆಗುತ್ತೆ. ಅದೇ ತರ ಇಲ್ಲಿ ಕೂಡ ಪ್ರವಕ್ಷಾಮಿ, ಪ್ರಕರ್ಷೇಣ ವಕ್ಷಾಮಿ, ಬಿಡಿ ಬಿಡಿಯಾಗಿ ಹೇಳ್ತೇನೆ, ಇನ್ ಡಿಟೇಲ್ ಹೇಳ್ತೇನೆ ಏನಿದು ಅನ್ನೋದನ್ನ ಇದರಲ್ಲಿ ಕೃಷ್ಣ ಹೇಳ್ತಾರೆ. ಪ್ರೇಕ್ಷನ್ ಯಾರು ನೀನು, ನೀನು ಅನಸೂಯ. ಅಸೂಯೆ ಅಂದರೆ ನಮಗೆಲ್ಲರಿಗೂ ಗೊತ್ತು. ಅನಸೂಯೆ ಅಂದರೆ ಕೃಷ್ಣ ಅರ್ಜುನನಿಗೆ ಯಾರ ಬಗ್ಗೆಯೂ ಅಸೂಯೆ ಇಲ್ಲ. ಅಂತಹ ಒಂದು ಅರ್ಜುನ ನೀನು ಶುಭ್ರ ಮನಸ್ಸಿನವನು, ನೀನು ಶುಭ್ರ ಮನಸ್ಸು, ನೀನು ಪಾರ್ಥ, ಪಾರ್ಥ ಅಂದ್ರೆ ಪಾರವನ್ನು ಕಂಡವನು ಪಾರ್ಥ. ಅಂತಹ ಪರಂತಪ, ಮುಂದಿನ ಶ್ಲೋಕದಲ್ಲಿ ಪರಂತಪ, ಪರಂತಪ ಅಂದ್ರೆ ಪರನಿಗೆ ತಾಪವನ್ನು ಕೊಡುವವ ಅಥವಾ ತಪಸ್ಸನ್ನು ಮಾಡಿದವ. ಹೀಗಾಗ್ಬಿಟ್ಟು ನೀನು ಪರಂತಪ, ನಿನಗೆ ಹೇಳ್ತಾ ಇದ್ದೇನೆ ನೀನು ಯೋಗ್ಯ ಮನುಷ್ಯ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾನೆ. ಪ್ರವಕ್ಷಾಂ ಅನಸೂಯವೇ, ನಿನಗೆ ಅಸೂಯೆ ಇಲ್ಲ. ಏನು ಹೇಳ್ತಾ ಇದ್ದೇನೆ? ಜ್ಞಾನವೂ ವಿಜ್ಞಾನ ಸಹಿತಂ, ಜ್ಞಾನವನ್ನು ಹೇಳ್ತಾ ಇದ್ದೇನೆ, ವಿಜ್ಞಾನವನ್ನು ಹೇಳ್ತಾ ಇದ್ದೇನೆ. ಜ್ಞಾನ ಅಂದ್ರೆ ಏನು ನಮಗೆ ಗೊತ್ತೇ ಇಲ್ಲ, ವಿಜ್ಞಾನ ಅಂದ್ರೆ ಏನು ಅದು ಗೊತ್ತೇ ಇಲ್ಲ. ಜ್ಞಾನ ಅಂತ ಅಂದರೆ ಮಹಿಮೆ, ಭಗವಂತನ ಮಹಿಮೆಗೆ ಜ್ಞಾನ ಅಂತಾರೆ. 13ನೇ ಅಧ್ಯಾಯದಲ್ಲಿ ಬರ್ತದೆ. ಏನಪ್ಪಾ ಜ್ಞಾನ, ಜ್ಞಾನಕ್ಕೆ ಏನು ಬೆಲೆ? ಭಗವದ್ ಅಧ್ಯಾತ್ಮ ಜ್ಞಾನ ನಿತ್ಯತ್ವಂ ತತ್ವಜ್ಞಾನಾರ್ಥ ದರ್ಶನಂ ಏತಜ್ಞಾನಂ ಇತಿ ಪ್ರೋಕ್ತಂ ಅಜ್ಞಾನಂ ಯತದೋನ್ಯಥ. ಯಾವ ಜ್ಞಾನ ಭಗವಂತನ ಕಡೆಗೆ ತೆಗೆದುಕೊಂಡು ಹೋಗುತ್ತೆ ಅದು ಮಾತ್ರ ಜ್ಞಾನ. ಯಾವ ಜ್ಞಾನ ಲೌಕಿಕ ಜ್ಞಾನ ಭಗವಂತನಿಂದ ದೂರ ಮಾಡುತ್ತೆ ಅದು ಜ್ಞಾನವೇ ಅಲ್ಲ. ಅಂದ್ರೆ ಜ್ಞಾನ ಅಂದ್ರೆ ಕೇವಲ ಮತ್ತು ಕೇವಲ ಭಗವಂತನ ಮಹಿಮೆ, ಅದು ಜ್ಞಾನ. ಜ್ಞಾನ ವಿಜ್ಞಾನ, ವಿಜ್ಞಾನ ಅಂದರೆ ಈ ಭಗವಂತನನ್ನು ಪಡೆಯೋದಕ್ಕೆ ನಮಗೆ ಏನು ವಿಶೇಷವಾದ ರೂಟ್ ಬೇಕು, ಏನು ವಿಶೇಷವಾದ ಸಾಧನೆ ಬೇಕು, ಏನು ನಮಗೆ ಜ್ಞಾನ ಬೇಕು ಅಥವಾ ದಾರಿ ಬೇಕು, ಅದು ವಿಜ್ಞಾನ ಅಥವಾ ವಿಶೇಷ ಜ್ಞಾನ. ಭಗವಂತನ ಜ್ಞಾನ ಹಾಗೂ ಭಗವಂತನ ವಿಶೇಷ ಜ್ಞಾನ, ಇದು ಜ್ಞಾನ ಮತ್ತು ವಿಜ್ಞಾನ ನಿನಗೆ ಹೇಳ್ತಾ ಇದ್ದೇನೆ ಅಂತ ಶ್ರೀಕೃಷ್ಣ ಅರ್ಜುನನಿಗೆ ಹೇಳ್ತಾ ಇದ್ದಾನೆ.